ನೋಡಿ ಕೆಲವೊಂದು ಮೂಕಜ್ಜಿ ಮಂದಿ ಎಕ್ಸಾಂಪಲ್ ಭಾಳ ಮಾಡಿಲ್ಲ. ನಿಮ್ಗೆ ತಾಕತ್ತು ಧೈರ್ಯ ಇದ್ರೆ ತಳಗ ನಿಮ್ಗೆ ಹೋಗಿ ಹೆಸರು ಬರೀಬೇಕು. ಇನ್ನು ಪೊಲೀಸರ ಮ್ಯಾಗ ಹಾಕೋದು ಇನ್ನು ನಂಬಿಕೆನೂ ಬರ್ತಿರ್ತಾರೆ, ಅವೇನು ವ್ಯಾಲಿಡ್ ಆಗೋದಿಲ್ಲ. ಏನೇ ಅಂದರೂ ಪೊಲೀಸ್ ಇಲಾಖೆ ಅಂದರೆ ಯಾರೇ ತನಿಖೆ ಅಧಿಕಾರಿಗಳಿಗೆ ತಿಳ್ಕೋಬೇಕು, ಇವರು ಭ್ರಷ್ಟಾಚಾರ ಮಾಡ್ಲಕತ್ತಾರ ಅಥವಾ ಇವರು ಕಿರುಕುಳ ಕೊಡ್ಲಕತ್ತಾರ ಅನ್ನೋಂಥದ್ದು ಯಾವುದೇ ದಾಖಲೆ ಇಲ್ಲ. ಮತ್ತು ತಳಗೆ ಸಹಿ ಮಾಡೋದೇ ನಿಮ್ಮ ಧೈರ್ಯ ಇಲ್ಲ. ಕೆಲವೊಂದು ಮಂದಿ ಉಪದ್ಯಾಪಗಳು ಮಾಡ್ತಾರೆ, ಯಾರೂ ಮಾಡಿರೋದಿಲ್ಲ. ಯಾರು ಧೈರ್ಯ ಇರ್ತದೆ, ಯಾರಿಗೆ ಅನ್ಯಾಯ ಆಗಿರ್ತದೆ ಅವರು ತಾವೇ ಸಹಿ ಮಾಡ್ತಾರೆ. ಇದೆಲ್ಲ ಸುಮ್ಮನೆ ಪೊಲೀಸ್ ಇಲಾಖೆ ಮೇಲೆ ಒಂದು ತಪ್ಪು ಇದನ್ನು ಮಾಡಲಿಕ್ಕೆ ಕೆಲವು ಮಂದಿ ಮಾಡ್ತಿರ್ತಾರೆ. ಮತ್ತು ಈಗಾಗಲೇ ತಾವು ಹೇಳ್ದಂಗೆ ಎಸ್ ಪಿ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರೆ. ನಮ್ಮ ಏನೇ ಇದ್ರೂ ರೈಟಿಂಗ್ ಆಗಬೇಕು ಮತ್ತು ಅವ್ರ ಹೆಸರು ಬೇಕು. ಈಗ ಅವರು ಯಾರನ್ನ ತೆಗೆದು ಕೇಳಬೇಕು, ನಾಳೆ ಇವರು ಭ್ರಷ್ಟಾಚಾರ ಮಾಡ್ಯಾರ, ಇವ್ರು ಕಿರ್ಕೊಂಡು ಕೊಡ್ತಾರೆ ಅಂತ ಅಧಿಕಾರಿ ಬಗ್ಗೆ ಹೇಳ್ಬೇಕು. ಅವ ಯಾಕೆ ಸಹ ನಾವು ಬಂದು ಹೇಳಬೇಕು, ಇಲ್ಲ ನಾನು ಹಿಂಗೆ ಮಾಡ್ಯಾರ ಹಿಂಗೆ ಇನ್ನೂ ಇಲ್ಲ. ಅದಕ್ಕೆ ಇವೆಲ್ಲ ಇವಕ್ಕೆ ಯಾವ ವ್ಯಾಲಿಡ್ ಇರೋದಿಲ್ಲ. ಇಂಥವ್ರೆಲ್ಲ ಇದಕ್ಕೆ ಯಾರು ನಾನು ಇಲಾಖೆಗೆ ವಿನಂತಿ ಮಾಡ್ಕೊಡೋಣಂದ್ರೆ ಇಂಥದ್ದು ಯಾವುದೂ ಬೇರೆ ಕೊಡೋದು ಬೇಡ, ದಾಖಲೆ ಸಹಿತ ಒದಗಿಸಿದ್ರೆ ಅವ್ರನ್ನ ಕ್ರಮ ಇಲ್ಲ. ದಾಖಲೆ ಸಮೇತ ಪೊಲೀಸ್ ಠಾಣೆ ಎಲ್ಲರೂ ಸೇರಿ ಅದರಲ್ಲಿ ಮೆನ್ಷನ್ ಮಾಡಿ ನಿಮಗೂ ಕೂಡ ಒಂದು ಲೆಟರ್ ಬರ್ತಿದೆ. ನಿಮಗೇನು ಲೆಟರ್ ಬಂದಿದೆ? ನನಗೇನು ಬಂದಿಲ್ಲ. ಆದ್ರೆ ಯಾರೇ ಅವರೇ ಕೊಟ್ಟಾರಂತಾರೆ, ಸುಮ್ಮನೆ ಹೆಸರು ಬರಲಿಕ್ಕೇನೆ. ನಮ್ಮದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾನೇ ಬರೆದ ಅದು ಹೈಲೈಟ್ ಆಗ್ತಿರ್ತಾರೆ. ಹಂಗಾಗೋದಿಲ್ಲ. ಯಾವುದೇ ಆಗಲಿ ನೀವು ದಾಖಲೆ ಕೊಡಬೇಕಾಗ್ತದೆ. ಯಾವುದೇ ಅಲಿಗೇಷನ್ಗಳು ಅಂತ ಫೇಕ್ ಅಲಿಗೇಷನ್ ಅಂದರೆ ಇದೇ ಒಂದು ಉದ್ಯೋಗ ಆಗಿರ್ತದೆ. ಅಲ್ಲಿ ಇಲಾಖೆದಾಗ ಯಾವ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಆ ಪೊಲೀಸರ ಹೆಸರಲ್ಲೇ ಬರೆದಾಡ್ತಾರೆ. ಪೊಲೀಸರ ಸಮಸ್ಯೆ ಇದ್ದರೆ ಅವ್ರು ಎಸ್ ಪಿಗೂ ಹೇಳುವಂಥ ಇದು ಐತಿ. ಎಸ್ ಪಿ ಅವರು ಇದ್ದಾರೆ, ಎಡಿಷನಲ್ ಎಸ್ ಪಿ ಇದ್ದಾರೆ, DSP ಇರ್ತಾರೆ. ನಮ್ಮ ಏನೇನು ಅಧಿಕಾರಿಗಳು ಇಲ್ಲಾಂದರೆ DGIG ಬರಿಬೋದು, ಬರ್ಬನ್ನು ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಬರಿಬೋದು. ಗೃಹ ಮಂತ್ರಿಗಳು CM. ಆದರೆ ತಳಗೆ ಸಹಿ ಇಲ್ಲಲ್ಲ, ಸಹಿ ಇಲ್ಲಾರ ತೊಗೊಂಡು ಏನು ಮಾಡ್ಬೋದು? ಸಹಿ ಇತ್ತಂದ್ರೆ ಒಂದು ವೇಳೆ ನನಗೆ ಬಂದಿತ್ತು, ಸಹಿ ಇತ್ತಂದ್ರೆ ನಾ ಗೃಹ ಮಂತ್ರಿಗಳಿಗೆ DGIGP ಅವರಿಗೆ ನಾನು ಪತ್ರ ಬರೀತೀನಿ, ಏನೋ ತೊಂದರೆ ಆಗಿದೆ. ಸಹಿ ಇರ್ಲಿಕ್ಕಂದ್ರೆ ನಾ ಯಾವುದೇ ರೀತಿ ನೋಡಿರಿ ನಮ್ಮದೇ ಡೂಪ್ಲಿಕೇಟ್ ಸಹಿ ಮಾಡ್ತಾರೆ. MLA MP ಮಾಡ್ತಾರೆ. ನಾನು ಏನಕ್ಕೆ MP ಇದ್ದಾಗನೇ ಒಂದು ಅಲಿಗೇಷನ್ ಮಾಡಿದ್ರು, ಅದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ನನಗೆ ಗೊತ್ತಿಲ್ಲ. ಒಂದು ದಿವಸ ಅಧಿಕಾರಿ ಬಂದ ನಮ್ಮ ಮನೆಗೆ, ನಾನು ಈ ಸಹಿನೇ ನಂದಲ್ಲ. ಒಂದು ಯಾವುದೋ ಅಂಬೇಡ್ಕರ್ ನಿಗಮದ್ದು ಯಾವನೊಬ್ಬ ನನ್ನ ಹೆಸರು ಹೆಚ್ಚು ಫೋನ್ ನಂಬರ್ ನಾವು ಯತ್ನಾಳ್ ಮಾತಾಡೋದು, ನೀ ಅದನ್ನು ಮಾಡ್ತಾಯಿಲ್ಲ, ನಾ ಕೊಟ್ಟಿದ್ದು ಖಾರ ಮತ್ತು ಇದ್ರದ್ದು ಲಿಸ್ಟ್. ಅವನೇ ಆ ಪಾಪ MD ಅವರು ಅವರಿಗೆ ಆ ಫೋನ್ ನಂಬರ್ ಅದು ಬೇರೆ ಇತ್ತು, ನನ್ನ ನಂಬರ್ಗೆ ಅವ್ರು ಹೊಡೆದ್ರು. MD ಅವರು ಸರ್ ಆಗಲೇ ನೀವು ಮಾತಾಡಿದ್ರೆ ನೀವು ಯಾರು ಕೇಳಿದ್ರೆ ನಾವು ಅದು ನಂಬರ್ ಕೊಡ್ತಿಲ್ಲ. ಸರ್ ನಾ MD ಇದೀನಿ ಹೇಳಿ ಸರ್ ಏನಾಯ್ತು ನಿಮ್ಮ ಹೆಸರಲ್ಲೇ ಏನಾಗ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ರೆ ಸರ್ ನನಗೆ. ನಿಮ್ಮ ಟ್ಯೂನ್ ಏನೈತಿ, ನಿಮ್ಮ ಧ್ವನಿ ಏನೈತಿ, ಎಷ್ಟು ಒಂದು ರೀತಿ ವಿನಯಪೂರ್ವಕ ಐತಿ. ಸರ್ಕಾರದವ್ರು ಹೆಂಗೆ ಮಾತಾಡ್ಬೇಕು ಅನ್ನೋದು ನೀವು ಮಾತಾಡ್ತೀರಿ. ಆಗಲೇ ಮಾತಾಡೋದು ಯಾಕೋ ಏನು ಅವ ಯತ್ನಾವತ್ತೇಳಿ ಹೇಳೋಣ. ಇದೊಂದು ನಾ ಎಂಟಿದ್ದಾಗ ಆಗಿತ್ತು. ಅದಕ್ಕೆ ಇಂಥವು ಯಾವಕ್ಕೂ ಇದು ಏನದಲ್ಲ, ಅದಕ್ಕೆ ಕಾನೂನು ರೀತಿಯ ಇದು ಇಲ್ಲ. ಅದಕ್ಕೆ ಏನೇ ಇದ್ದರೂ ನಿಮ್ಗೆ ಅನ್ಯಾಯ ಆಗೈತಲ್ಲ, ಅವಾಗ ನಮ್ಗೆ ರೈಟಿಂಗ್ನಾಗ ಬರೀರಿ. ನಾವು ರೈಟಿಂಗ್ನಾಗ ನಾವು ಅಧಿಕಾರಿಗಳಿಗೆ ಬರೀತೀವಿ.